ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಂದವರು ಮೀನಾಗೆ ತರಾಟೆಗೆ ತಗೊಂಡ್ರೆ ಇಲ್ಲಿ ಮೀನಾ ಮತ್ತು ಪ್ರಿಯಾ ಇಬ್ಬರು ಕೂಡ ಸೇರಿಕೊಂಡು ಪ್ರಿಯಾನ ತರಾಟೆಗೆ ತಗೋತಿದ್ದಾರೆ. ಹಾಗಿದ್ರೆ ಪ್ರಿಯಾಗೆ ಗ್ರಾಚಾರ ಬಿಟ್ರೆ ಏನಾಯಿತು, ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮೀನಾ ಮತ್ತು ಗಿರಿಜಾ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಮಾವನ ಉದ್ದೇಶ ಏನು ಅನ್ನೋದು ಮೀನಾಗೆ ಗೊತ್ತಾಗಿದೆ. ಮಾವ ಕೇಶವನ ಒಂದು ಸ್ಟೋರ್ನ ಮಾಲೀಕನಾಗಿ ನೋಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಮಾವನ ನಡವಳಿಕೆ ಇಲ್ಲಿ ಕೇಶವನಿಗೆ ಇಷ್ಟ ಆಗ್ತಿಲ್ಲ. ಹೀಗೆ ಇದನ್ನೆಲ್ಲ ಸರಿಪಡಿಸೋದು. ವಲ್ಲಭ ಮತ್ತು ಮಾವ ಈಗಲೇ ಮಾತಾಡ್ತಿಲ್ಲ. ಕೇಶವ ಮಾವ ಹಾಗೆ ಆಗಿಬಿಟ್ರೆ ಏನು ಮಾಡೋದಪ್ಪ, ಎಲ್ಲ ಒಳ್ಳೇದಾದರೆ ಸಾಕು ಅಂದಾಗ ಗಿರಿಜವರು ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ, ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗತ್ತೆ ಮೇನ. ನಿಮ್ಮ ಮಾವ ಮೊದಲಿಂದಾನು ಹೀಗೆ ಸ್ಟ್ರಿಕ್ಟು, ಮಕ್ಕಳು ಮುಂದೆ ಪ್ರೀತಿ ತೋರಿಸೋದಿಲ್ಲ, ಬೈತಾರೆ, ಆ ನಂತರ ಮಲ್ಕೊಂಡಾಗ ಪ್ರೀತಿ ಮಾಡ್ತಾರೆ. ಯಾಕೆ ಏನು ಅಂದಾಗ ಮಕ್ಕಳನ್ನ ಸ್ಟ್ರಿಕ್ಟಾಗಿ ಬೆಳೆಸಬೇಕು, ಇಲ್ಲ ಹಾದಿ ತಪ್ತಾರೆ ಅಂತ ಹೇಳ್ತಾರೆ ಅಂತ ಗಿರಿಜವ್ರು ಕೂಡ ಹೇಳ್ತಾರೆ. ಆದರೂ ಅತ್ತೆ ನಾವು ಈಗ ಹೋಗಿದ್ದೆ ಅಮ್ಮ ಟ್ಯೂಷನ್ ವಿಷಯನ ಹೇಳಿಬಿಡ್ಬೇಕು ಅಂತ. ಆಮೇಲೆ ಏನಾದರೂ ಮಾವಂಗೆ ಗೊತ್ತಾಗಿ ದೊಡ್ಡ ವಿಷಯ ಆದರೆ ಏನು ಮಾಡೋದು ಅಂದಾಗ, ಹೌದು ಈಗ ಹೇಗೋ ಅವರು ಮನೆಗೆ ಊಟಕ್ಕೆ ಬರ್ತಿದ್ದಾರೆ ನಿನ್ನೆಯಿಂದ, ಇವತ್ತು ಹೋಗಿದ್ದೆ ನಾನು ಅಮ್ಮ ಟ್ಯೂಷನ್ ವಿಷಯನ ಮಾತಾಡ್ತೀನಿ, ಖಂಡಿತ ನಿಮ್ಮ ಮಾವ ಅದಕ್ಕೆ ಒಪ್ಕೋತಾರೆ, ಆ ವಿಶ್ವಾಸ, ದೃಢ ವಿಶ್ವಾಸ ನನಗಿದೆ ಅಂತ ಗಿರಿಜವ್ರು ಹೇಳ್ತಾರೆ. ಹೀಗೆ ಮೀನಾ ಮತ್ತು ಗಿರಿಜವರು ಹೋಗಬೇಕಿದ್ರೆ ಅಮ್ಮ ಕೂಡ ಅಲ್ಲಿಗೆ ಬರ್ತಾಳೆ. ಏನಮ್ಮೋ ನೀನು ಇಲ್ಲಿ ಬೇಗ ಕಾಲೇಜ್ ಮುಗ್ದೋಯ್ತಾ ಅಂದಾಗ, ಅಯ್ಯೋ ಅಕ್ಕ ಬೇಗ ಕಾಲೇಜ್ ಮುಗ್ದೋಯ್ತು, ನಾನು ಕಾಲೇಜ್ ಬೇಗ ಮುಗಿತು ಅಂತ ಹೇಳಿ ಕವಿತಕ್ಕನ ಮನೆಗೆ ಹೋಗಿ ಆಲ್ರೆಡಿ ಮಕ್ಕಳಿಗೆ ಟ್ಯೂಷನ್ ಮಾಡಿಕೊಟ್ಬಿಟ್ಟೆ, ಹಾಗಾಗಿ ನಾನು ಈಗಲೇ ಬರ್ತಾ ಇದ್ದೀನಿ. ಜೊತೆಗೆ ವಲ್ಲಭ ಕೂಡ ಬಂದಿದ್ದಾಗುತ್ತಾ, ಕವಿತಕ್ಕ ಒಂದು ಯಾವುದೋ ಡೆಲಿವರಿ ಮಾಡೋದಕ್ಕೆ ಆ ಒಂದು ಪಾರ್ಸಲ್ನ ತೊಗೊಳ್ಳೋದಕ್ಕೆ ಕವಿತಕ್ಕ ನನಗೆ ಹೇಳಿದ್ರು. ವಲ್ಲಭನ ನೋಡಿದ ತಕ್ಷಣ ಗಾಬರಿ ಆಯಿತು ಅಂದಾಗ, ವಲ್ಲಭ ನಿನ್ನ ನೋಡಿಲ್ಲ ತಾನೆ ಅಂತ ಮೀನಾ ಮತ್ತು ಗಿರಿಜವ್ರು ಕೇಳ್ತಾರೆ. ಇಲ್ಲ ಅವ್ನು ನನ್ನನ್ನು ನೋಡಲಿಲ್ಲ, 10 ಸೆಕೆಂಡ್ ಟೈಮ್ ತೊಗೊಂಡು ಆಮೇಲೆ ಕೈಯಲ್ಲೇ ಇಸ್ಕೊಂಡ್ಬಿಟ್ಟೆ ಪಾರ್ಸಲ್, ವಲ್ಲಭಂಗೆ ಗೊತ್ತೇ ಆಗಲಿಲ್ಲ, ಆದರೂ ಕೂಡ ವಲ್ಲಭನ ಹತ್ರ ಸುಳ್ಳು ಹೇಳ್ತಿದ್ದೀನಿ ಅಂತ ಗಿಲ್ಟ್ ಫೀಲ್ ಆಗ್ತದೆ ನನಗೆ ಅಂತ ಹೇಳಿ ಅಮ್ಮ ಹೇಳಿದಾಗ, ಏನೂ ಬೇಜಾರು ಮಾಡ್ಕೋಬೇಡಮ್ಮ, ಇವತ್ತು ಹೋಗಿ ಮಾವಂಗೆಲ್ಲ ವಿಷಯ ಹೇಳ್ತೀವಲ್ವ, ಆನಂತರ ವಲ್ಲಭಂಗೂ ಕೂಡ ವಿಷಯ ಗೊತ್ತಾಗತ್ತೆ ಅಂತ ಹೇಳಿ ಇಲ್ಲಿ ಗಿರೀಶ್ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಪ್ರಿಯಾನೇ ನಂದವ್ರ ಹತ್ರ ಅಮ್ಮ ಟ್ಯೂಷನ್ ಮಾಡೋಕ್ಕೆ ಬೇರೆ ಮನೆಗೆ ಹೋಗ್ತಿದ್ದಾಳೆ ಅನ್ನೋ ವಿಷಯನ ಹೇಳಿದೆ, ನಾನು ಅಂತ ಹೇಳಬೇಡಿ ಅಂತ ಕೈ ಮುಗ್ದು ಕೂಡ ಕೇಳ್ಕೊಂಡಿದ್ದಾಳೆ. ಈ ಕಡೆ ನಂದವರು ಮನೆಗೆ ಎಲ್ಲರೂ ಕೂಡ ಬರ್ತಿದ್ದ ಹಾಗೆಯೇ ಫುಲ್ ರೆಬೆಲ್ ಆಗಿಬಿಡ್ತಾರೆ. ಈ ಕಡೆ ಗಿರಿಜ್ ಅವರು ಏನೋ ಹೇಳೋಕೆ ಅಂತ ಬಂದಾಗ, ಏನು ಗಿರಿಜ ಈ ಮನೆಯಲ್ಲಿ ನನಗೆ ಹೇಳಿದೆ ಎಲ್ಲನೂ ಕೂಡ ನಡೆಸ್ತಾ ಇದ್ದೀರಾ ಅಲ್ವಾ, ಒಂದು ತಪ್ಪು ಆದಮೇಲೆ ಅದು ತಪ್ಪು ಅಂತ ಹೇಳಿದ ಮೇಲೆ ಕೆಲಸ ಮಾಡಬಾರ್ದು ತಾನೆ, ಮತ್ತೆ ಅದೇ ತಪ್ಪನ್ನು ರಿಪೀಟ್ ಮಾಡೋದು ಎಂಥದ್ದು, ಈ ಅಮ್ಮ ಬೇರೆಯವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಿದ್ದಾಳಂತ ಇದು ಮಾಡ್ತಿರೋದು ಸರಿನಾ, ನಾನು ಅವತ್ತೇ ಟ್ಯೂಷನ್ ಬೇಡ ಅಂತ ಹೇಳಿದೆ ತಾನೆ ಅಂತ ನಂದವರು ಹೇಳ್ತಾರೆ. ಈ ಕಡೆ ಹೇಗಪ್ಪ ವಿಷಯ ಗೊತ್ತಾಯಿತು, ಏನು ಮಾಡೋದಪ್ಪ ಅಂತ ಮೀನಾ ಗಿರಿಜ ಅಮ್ಮ ಅನ್ಕೋತಿದ್ರೆ, ವಲ್ಲಭ ಅಮ್ಮ ಕಡೆನೇ ತಿರುಗಿ ನೋಡ್ತಿದ್ದಾನೆ. ಇತ್ತ ಕಡೆ ಮಾಧವ, ಪ್ರಿಯಾ ಎಲ್ಲರೂ ಕೂಡ, ಕೇಶವ ಎಲ್ಲರೂ ಕೂಡ ಇದ್ದಾರೆ. ಈ ಅಮ್ಮಗೆ ಟ್ಯೂಷನ್ ಮಾಡು ಅಂತ ಯಾರು ಹೇಳಿದ್ದೋ, ಯಾಕೆ ಟ್ಯೂಷನ್ ಮಾಡಬೇಕಾಗಿತ್ತು, ನಾನು ಬೇಡ ಅಂದಮೇಲೂ ಯಾಕಿಂತ ತೀರ್ಮಾನಕ್ಕೆ ಮತ್ತೆ ಮುಂದುವರಿಬೇಕಾಗಿತ್ತು, ಏನು ಗಿರಿಜ ನಿನ್ನ ಕಣ್ಮುಂದೆ ಇದೆಲ್ಲ ನಡೀತಾ ಇದ್ರೂ ಕೂಡ ನೀನು ನೋಡ್ಕೊಂಡು ಸುಮ್ಮನಿದ್ಯಾ, ಮೊದಲೆಲ್ಲ ಆಗಿದ್ರೆ ನನಗೆ ಏನು ಮಾಡಿದ್ನೋ ಏನು ಬೇಡ ಅನ್ನೋ ಅದಕ್ಕೆ ಹೌದು ಬೇಡ ಅಂತ ಹೇಳಿ ಸುಮ್ಮನಿರ್ತಿದ್ದೆ, ಆದರೆ ಈಗ ನೀನು ಅವ್ರ ಜೊತೆ ಸೇರಿಕೊಂಡು ಅವ್ರು ಮಾಡಿದ್ದೇ ಸರಿ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ, ನಿನ್ನಿಂದ ನೀ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಾರೆ. ಆಗ ಇಲ್ಲಿ ಮೀನಾ ಬಂದಿದ್ದ, ಅಯ್ಯೋ ಮಾವ ಅತ್ತೆಗೆ ಏನೋ ಹೇಳ್ಬೇಡಿ ಮಾವ, ಪಾಪ ಅಮ್ಮ ಬೇಗ ಕಾಲೇಜ್ ಮುಗಿತಾ ಇತ್ತು, ಅವಳಿಗೂ ಕೂಡ ವಲ್ಲಭಂಗೆ ಸಹಾಯ ಮಾಡಬೇಕು ಅಂತ ಅನಿಸಿತ್ತು, ಅದೇ ಕಾರಣಕ್ಕೆ ಇಲ್ಲಿ ಟ್ಯೂಷನ್ ಮಾಡೋದು ನೀವು ಬೇಡ ಅಂತ ಹೇಳಿದ್ರಲ್ವ, ಹಾಗಾಗಿ ನನ್ನ ಫ್ರೆಂಡ್ ಒಬ್ಬರಿದ್ರು, ಅವ್ರಿಗೆ ಮನೆ ಟ್ಯೂಷನ್ ಮಾಡಿಕೊಡೋರು ಬೇಕಾಗಿದ್ರು, ಹಾಗಾಗಿ ನಾನೇ ಸಜೆಸ್ಟ್ ಮಾಡಿದೆ, ಅವರು ಅವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡಿಕೊಡ್ತಿದ್ದಾಳೆ, ಇದರಿಂದ ವಲ್ಲಭಂಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಅವಳಿಗೆ ಅನಿಸ್ತು, ಅದಕ್ಕೋಸ್ಕರ ಮಾಡ್ತಿದ್ದಾಳೆ ಅಷ್ಟೇ ಅಂತ ಮೀನಾ ಹೇಳಿದಾಗ, ನೋಡು ಮೀನಾ ನನಗೆ ಯಾಕೆ ಏನು ಅನ್ನೋ ವಿಷಯ ಬೇಡ, ಇದು ನಿನ್ನಿಂದಾನೇ ಎಲ್ಲ ಆಗ್ತಿರೋದು, ನಿನ್ನನ್ನು ನಾನು ಈ ಮನೆ ಹಿರಿ ಸೊಸೆ ಅನ್ನೋ ಸ್ಥಾನ ಯಾಕೆ ಕೊಟ್ಟೆ ಹೇಳು, ನೀನು ತುಂಬ ಬುದ್ಧಿವಂತೆ, ಎಲ್ಲವನ್ನೂ ಕೂಡ ಸರಿಯಾಗಿ ಸಂಭಾಳಿಸ್ತೀಯಾ ಅಂತ, ಆದರೆ ನೀನು ಏನು ಮಾಡ್ತಿದ್ಯಾ, ಅವ್ರು ಮಾಡಿದ್ದಕ್ಕೆ ಸರಿಯಾಗಿ ಸಪೋರ್ಟ್ ಮಾಡಿಕೊಂಡು ಅದಕ್ಕೆ ನೀನು ಕೂಡ ಅವಕಾಶ ಮಾಡಿಕೊಡ್ತಿದ್ಯಲ್ಲ, ಏನಾಗ್ತದೆ ಇಲ್ಲಿ, ನಿಜವಾಗ್ಲೂ ನೀನು ಬರೋಕ್ಕೂ ಮುನ್ನ ಎಲ್ಲ ಸರಿಯಾಗೇ ಇತ್ತು, ನೀನು ಬಂದ ಮೇಲೆ ಇಲ್ಲಿ ರೀತಿ ಎಲ್ಲ ನಡೀತಾ ಇರೋದು ಎಲ್ಲ ಬೇರೆ, ಇದಕ್ಕೆಲ್ಲ ನೀನೇ ಕಾರಣ, ನೀನು ನಮ್ಮ ಮನೆಗೆ ಬಂದಾಗಿಂದ ನನಗೆ ನೆಮ್ಮದಿನೇ ಇಲ್ದಾಗ ಆಗಿಬಿಟ್ಟಿದೆ, ನನ್ನ ನೆಮ್ಮದಿನೇ ಹೊರಟೋಗ್ಬಿಟ್ಟಿದೆ ಅಂತ ಹೇಳಿಬಿಡ್ತಾರೆ. ಇದರಿಂದಾಗಿ ಮೀನಾಗೆ ತುಂಬ ಬೇಜಾರಾಗುತ್ತೆ. ಈ ಕಡೆ ಅಮ್ಮ, ದಯವಿಟ್ಟು ಮಾವ ನೀವು ಮೀನಾಕಂಗೇನು ಹೇಳಬೇಡಿ, ಮೀನಾಕಂಗೇನು ತಪ್ಪಿಲ್ಲ ಅಂತ ಕೂಡ ಹೇಳೋಕ್ಕೆ ಮುಂದಾಗ್ತಾಳೆ, ಅತ್ತೆದು ತಪ್ಪಿಲ್ಲ ಅಂತ ಹೇಳೋಕ್ಕೆ ಮುಂದಾಗ್ತಾಳೆ, ಬಟ್ ನಂದವರು ಯಾರ ಮಾತನ್ನು ಕೂಡ ಕೇಳುವುದಿಲ್ಲ. ಇಲ್ಲಿ ಮೀನಾ ಕುಸಿದು ಹೋಗ್ತಾರೆ. ನಂದವರು ಹೋಗ್ತಿದ್ದಾಗೇ ಮೀನಾ ಹೋಗಿ ಕೇಶವನ್ನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ರೆ, ಸಮಾಧಾನ ಮಾಡ್ಕೊ ಮೀನಾ, ಅಳ್ಬೇಡ ಅಂತ ಹೇಳ್ತಾರೆ. ನಂತರ ಇಲ್ಲಿ ಕೇಶವನ್ನ ಮತ್ತು ಮೀನಾ ಇಬ್ಬರು ಕೂಡ ರೂಮಲ್ಲಿದ್ದಾಗ, ಕೇಶವ ನನ್ನಿಂದ ಈ ಮನೆ ನೆಮ್ಮದಿ ಹಾಳಾಗಿದೆ ಅಂತ, ನಾನು ಬಂದಮೇಲೆ ಮನೆ ಎರ್ರಾಬಿರಿ ಹೇಗಿಗೂ
ನಡೀತಿದ್ಯಂತೆ. ನಾನು ಬರೋ ತನಕ ಮಾವಂಗೆ ನೆಮ್ಮದಿ ಇತ್ತಂತೆ, ನಾನು ಬಂದಮೇಲೆ ನೆಮ್ಮದಿ ಹಾಳಾಗೋಯ್ತಂತೆ. ನಿಜವಾಗ್ಲೂ ನಾನು ಬಂದಮೇಲೆ ನೆಮ್ಮದಿ ಹಾಳಾಗೋಯ್ತಾ ಮಾವಂದು, ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂದಾಗ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ, ಅಪ್ಪ ಏನೋ ಕೋಪಕ್ಕೆ ಆ ರೀತಿ ಹೇಳಿದ್ದಾರೆ ಮೀನಾ, ದಯವಿಟ್ಟು ಯೋಚನೆ ಮಾಡಬೇಡ ಅಂತ ಮೇಲ್ನೋಟಕ್ಕೆ ಕೇಶವ ಸಮಾಧಾನ ಮಾಡ್ತಿದ್ದಾರೆ. ಬಟ್ ಒಳ ಮನಸ್ಸಿಗೆ ನಮ್ಮ ಅಪ್ಪ ಈ ರೀತಿ ಮೀನಾಗೆ ನೋವು ಮಾಡಬಾರ್ದಿತ್ತು ಅಂತಾನೆ ಅನ್ನಿಸ್ತದೆ. ನಂತರ ಇಲ್ಲಿ ಮೀನಾ ಆದರೂ ಈ ಮನೆ ತುಂಬಿಸ್ಕೋಬೇಕಾದ್ರೆ ಮಾವ ಒಂದು ಮಾತು ಹೇಳಿದರು, ನಿನ್ನಂಥ ಸೊಸೆ ನಮಗೆ ಸಿಕ್ಕಿರೋದು ಪುಣ್ಯ, ಅಂತ ಸೊಸೆ ಎಲ್ಲಿದ್ದರೂ ಸಿಗ್ತಿರ್ಲಿಲ್ಲ ಅಂತ ಹೇಳಿ ಆ ಮಾತು ಕೇಳಿಸ್ಕೊಂಡಾಗ ಮಾವನ ಮನಸ್ಸಲ್ಲಿ ನಾನು ಎಲ್ಲಿದ್ದೀನಿ ಅಂತ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಆದರೆ ಒಂದು ಕ್ಷಣ ಮಾವ ನೆಮ್ಮದಿನೇ ಹಾಳಾಗೋಯ್ತು ಅಂತ ಹೇಳಿದಾಗ ಕುಸ್ತು ಹೋಗ್ಬಿಟ್ಟೆ ಕೇಶವ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಆದರೂ ಇಲ್ಲಿ ಕೇಶವ ಸಮಾಧಾನ ಮಾಡ್ತಿದ್ದಾರೆ. ಎತ್ತ ಕಡೆ ವಲ್ಲಭ ರೂಮಿಗೆ ಬರ್ತಿದ್ದಾಗೆ, ವಲ್ಲಭ ನನಗೆ ಗೊತ್ತಿದೆ ನಿನಗೆ ತುಂಬ ಸಿಟ್ಟು ಬಂದಿದೆ, ಕೋಪ ಬಂದಿದೆ ಅಲ್ವಾ, ನಿನ್ಗೆ ಎಷ್ಟು ನನ್ನನ್ನು ಬೈಬೇಕು ಅಂತ ಅನಿಸುತ್ತೋ ಅಷ್ಟು ಬೈದು ಬಿಡು, ನಾನು ಏನೂ ಮಾತಾಡೋದಿಲ್ಲ, ಆದರೆ ನಾನು ಇದೆಲ್ಲ ಮಾಡೋದಕ್ಕೆ ಕಾರಣ ನಿನಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದೇ ರೀಸನಿಂದ ಅಂತ ಹೇಳಿದಾಗ ನಂಗೆ ಅರ್ಥ ಆಗುತ್ತೆ, ನಾನು ಯಾಕೆ ನಿನ್ನನ್ನು ಬೈಲಿ, ನನಗೆ ಹೆಲ್ಪ್ ಮಾಡಬೇಕು ಅಂತ ನೀನು ಎಷ್ಟು ರಿಸ್ಕ್ ತೊಗೋತಿದ್ಯಲ್ಲ, ನಿನ್ಗೆ ಏನೇ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿನ್ನನ್ನು ನೋಡಿದ್ರೆ ರೀಲ್ಸಲ್ಲಿ ಬರುತ್ತಲ್ವ ಒಂದು ಕೋತಿ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದು ಮನೆಯವರೆಲ್ಲ ಬೈದು ಕಳಿಸಿದಾಗ ಒಂದು ಕೋತಿ ಹೋಗಬೇಕಿದ್ರೆ ನೋಡಿದ್ರೆ ಬೇಜಾರಾಗತ್ತಲ್ಲ, ಆ ರೀತಿ ಅನ್ನಿಸ್ತಾ ಇದೆಯಾ. ನಾನು ಕೂಡ ಈ ಮನೇಲಿ ಅಪ್ಪನ ವಿರುದ್ಧವಾಗಿ ಹೋಗ್ತೀನಿ, ಮನೇಲಿ ಎಲ್ಲರೂ ಕೂಡ ಅಪ್ಪ ಹೇಳಿದ ಮಾತನ್ನು ಇರೋದಿಲ್ಲ, ನಾನು ಮಾತ್ರ ಅದನ್ನು ಕ್ರಾಸ್ ಮಾಡ್ತೀನಿ, ನನ್ನ ಒಳ್ಳೆ ಉದ್ದೇಶದಿಂದನೇ ಕ್ರಾಸ್ ಮಾಡಿದ್ರು ಅಪ್ಪನ ಕೋಪಕ್ಕೆ ಗುರಿ ಆಗ್ತೀನಿ. ಅದೇ ಸೂರ್ಯವಂಶ ಮೂವಿಲಿ ಬರುತ್ತಲ್ವ ಕನಕ ಪಾತ್ರ, ಆ ರೀತಿಯಾಗಿ ಅಂತ ಹೇಳ್ಬೋದು. ಅದೇ ರೀತಿ ಈಗ ನಿನ್ನ ಪರಿಸ್ಥಿತಿ ಕೂಡ ಆಗಿದೆ. ನಿನ್ನ ಉದ್ದೇಶ ಖಂಡಿತ ತಪ್ಪಲ್ಲ, ಆದರೆ ಅಪ್ಪಂಗಿದು ಇಷ್ಟ ಆಗ್ತಿಲ್ಲ ಅಷ್ಟೇ. ಇನ್ನು ಮುಂದೆ ನೀನು ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋತೀಯ, ಓದ್ಕೊಂಡು ನೀನು ಆರಾಮಾಗಿರು ಅಂದಾಗ ನೀನು ಈ ರೀತಿ ಕಷ್ಟಪಡೋದನ್ನು ನನಗೆ ನೋಡೋಕ್ಕಾಗ್ತಿಲ್ಲವಲ್ಲಬ, ಮಧ್ಯರಾತ್ರಿ ಮನೆಗೆ ಬರ್ತೀಯಾ, ಇಷ್ಟೆಲ್ಲ ಆರೋಗ್ಯ ಹಾಳಾಗುತ್ತೆ ಇದರಿಂದ, ನಿಜವಾಗ್ಲೂ ನಂಗೆ ತುಂಬ ವಿಚಾರ ಆಗ್ತಿದೆ, ಅದಕ್ಕೆ ಈ ರೀತಿ ಟ್ಯೂಷನ್ ಮಾಡಬೇಕು ಅಂದ್ಕೊಂಡೆ, ನಿನಗೆ ಸಹಾಯ ಆಗುತ್ತೆ ಅಂತ ಹೇಳಿ ಅಮ್ಮು ಹೇಳಿದಾಗ, ಬೇಡ ನನಗೇನೂ ಸ್ಟ್ರೆಸ್ ಆಗ್ತಿಲ್ಲ, ನಾನು ಆರಾಮಾಗೇ ಇದ್ದೀನಿ, ನೀನು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ಆರಾಮಾಗಿರುವ ಆಯಿತಾ, ಬೇಜಾರು ಮಾಡ್ಕೋಬೇಡ, ನೀನು ಈ ರೀತಿ ಇರೋದನ್ನು ನೋಡೋಕ್ಕಾಗೋದಿಲ್ಲ ಅಂತ ಹೇಳಿ ವಲ್ಲಭ ಅಮ್ಮನ ನಗಿಸ್ತಾರೆ. ಆದರೂ ಕೂಡ ಅಕ್ಕಂಗೆ ಮಾವ ಈ ರೀತಿ ಮಾತಾಡಬಾರ್ದಿತ್ತು, ನನ್ನ ಕಾರಣದಿಂದ ಅಕ್ಕಂಗೆ ಹೇಗೆಲ್ಲ ಮಾತಾಡ್ಬಿಟ್ರಲ್ವ, ತುಂಬ ಬೇಜಾರು ಆಗ್ತದೆ ಅಂದಾಗ, ಹೌದು ನನಗೂ ತುಂಬ ಬೇಜಾರಾಗ್ತದೆ, ಅದಕ್ಕೆ ಬಗ್ಗೆ ಆ ರೀತಿ ಹೇಳಬಾರ್ದಿತ್ತು ಅಪ್ಪ, ಆದರೆ ಒಂದು ಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ನಾನು ಆಡಿದ ಮಾತಲ್ಲಿ ತಪ್ಪಿತ್ತು ಅಂತ ನೋಡು, ಆಗ ಅವರಿಬ್ಬರು ಕೂಡ ಬಂದಾಗ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಈ ಕಡೆ ನಂದ ಅವ್ರ ಹತ್ರ ಗಿರೀಶ್ ಅವರು ಕೂಡ ಬಂದಿದ್ದೆ, ನೀವು ಆ ರೀತಿ ಸೊಸೆಯಂದ್ರಿಗೆ ಮಾತಾಡಬಾರ್ದಿತ್ತು, ನೀವು ಮಾತಾಡಿದ್ದು ಸ್ವಲ್ಪ ಕೂಡ ಸರಿಯಿಲ್ಲ, ನಾವೇನು ನಿಮ್ಮ ಹತ್ರ ವಿಷಯ ಮುಚ್ಚಿಡಬೇಕು ಅಂತ ಅಂದ್ಕೊಳ್ಳಿಲ್ಲ. ವಲ್ಲಭ ತುಂಬ ಕಷ್ಟಪಡ್ತಿದ್ದಾನೆ, ಮಧ್ಯರಾತ್ರಿ ಮನೆಗೆ ಬರ್ತಿದ್ದಾನೆ, ಹಾಗಾಗಿ ಅವನ ಆರೋಗ್ಯ ಹಾಳಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಅಮ್ಮು ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ದು. ಅದು ನೀವು ಇಷ್ಟ ಇಲ್ಲ ಈ ಮನೇಲಿ ಅಂದದಕ್ಕೆ ಬೇರೆ ಮನೆ ಟ್ಯೂಷನ್ಗೆ ಹೋಗಿ ಮಾಡಿಕೊಡೋಕ್ಕೆ ಮುಂದಾದ್ಲು. ಮೀನಾ ಅದಕ್ಕೆ ಸಹಾಯ ಮಾಡಿದ್ಲು ಅಷ್ಟೇ, ಅದರಲ್ಲಿ ಮೀನಾದೇನು ತಪ್ಪಿತ್ತು, ಅಮ್ಮು ಏನು ತಪ್ಪು ಮಾಡ್ತಿದ್ದಾಳೆ, ಇಲ್ಲಿ ಮೀನಾಗೆ ಈ ರೀತಿ ನಿನ್ನಿಂದ ನೆಮ್ಮದಿ ಹಾಳಾಯಿತು ಅಂತ ಹೇಳಿದಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಈ ಮನೆ ಇವತ್ತು ಇಷ್ಟು ನೆಮ್ಮದಿ ಆಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ಮೀನಾನೇ, ಮೀನಾಯಿಂದ ಇವತ್ತು ಈ ಮನೆ ಇಷ್ಟು ನೆಮ್ಮದಿ ಆಗಿರೋದು. ಆದರೂ ಕೂಡ ನೀವು ಯಾಕೆ ಆ ರೀತಿ ಮಾತಾಡ್ಬಿಟ್ರಿ, ನಂಗೆ ಸ್ವಲ್ಪ ಕೂಡ ನಿಮ್ಮ ಮಾತುಗಳು ಇಷ್ಟ ಆಗಲಿಲ್ಲ ಅಂತ ಫಸ್ಟ್ ಟೈಮ್ ಖಡಕ್ಕಾಗಿ ಗಂಡನ ಮುಂದೆ ಮಾತನಾಡ್ಬಿಡ್ತಾರೆ ಗಿರೀಶ್ ಅವರು. ನಂತರ ಅಡುಗೆ ಮನೆಯಲ್ಲಿ ಗಿರೀಶ್ ಅವರು ಮೀನಾ ಮತ್ತು ಅಮ್ಮಗೆ ಸಮಾಧಾನ ಮಾಡ್ತಿದ್ದಾರೆ, ಬೇಜಾರು ಮಾಡ್ಕೋಬೇಡ ಮೀನಾ, ಬೇಜಾರು ಮಾಡ್ಕೋಬೇಡ ಅಮ್ಮು, ನಿಮ್ಮ ಆವಾಗ ಗೊತ್ತಿದೆ ಅಲ್ವಾ ಕೋಪಕ್ಕೆ ಆ ರೀತಿ ಎಲ್ಲ ಮಾತಾಡ್ಬಿಡ್ತಾರೆ ಅಂದಾಗ ಬೇಜಾರು ಆಯಿತು ಅತ್ತೆ, ಪರವಾಗಿಲ್ಲ ಬಿಡಿ, ನೀವು ಮಾವ ಹತ್ರ ಬೇಜಾರು ಮಾಡಿಕೊಂಡು ಮಾತಾಡಬೇಡಿ ಅಂತ ಹೇಳಿ ಮೀನಾ ಮತ್ತು ಅಮ್ಮು ಹೇಳ್ತಾರೆ. ಹೇಗೆ ಮಾತಾಡದೆ ಇರೋಕ್ಕಾಗುತ್ತೆ, ನನ್ನ ಮುದ್ದು ಸೊಸೆ ಅಂದರಿಗೆ ಅವರು ಆ ರೀತಿ ಮಾತಾಡಿದ್ರೆ ನನಗೆ ಬೇಜಾರಾಗೋದಿಲ್ವಾ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಿರ್ತಾರೆ. ನಂತರ ಹೌದು ಅತ್ತೆ, ಈ ವಿಷಯ ನಾವೇ ಹೇಳಬೇಕು ಮಾವಂಗೆ ಅಂದ್ಕೊಂಡ್ವಿ, ಆದರೆ ನಮಗಿಂತ ಮುಂಚೆ ಹೇಳಿದ್ಯಾರು ಅಂತ ಹೇಳಿ ಮೀನಾ ಅಮ್ಮು ಕೇಳಿದಾಗ ಇನ್ಯಾರು ಹೇಳಿರ್ತಾರೆ, ಆ ಪ್ರಿಯಾನೇ ಹೇಳಿರ್ತಾಳೆ, ಆ ಪ್ರಿಯಾಯಿಂದನೇ ಇಷ್ಟೆಲ್ಲ ರಾಧ ಅಂತ ಆಗ್ತಿರೋದು, ಅವಳು ಮನೆಗೆ ಬಂದಾಗಿಂದ ಇದೇ ಆಗ್ಬಿಟ್ಟಿದೆ ಅಂತ ಗಿರೀಶ್ ಅವರು ಹೇಳಿದ ತಕ್ಷಣ, ಇಲ್ಲ ಅತ್ತೆ ಇನ್ನು ಮುಂದೆ ನಾವು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರಿಗೆ ಸರಿಯಾಗಿ ಬೆಂಡ್ ಎತ್ತಲೇಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಪ್ರಿಯಾ ರೂಮಿಗೆ ಹೋಗ್ತಾರೆ. ಪ್ರಿಯಾ ರೂಮ್ಗೆ ಹೋಗಿದ್ದ ನಾವು ಮಾವನಿಗೆ ನಾವೇ ಟ್ಯೂಷನ್ ವಿಷಯ ಹೇಳಬೇಕು ಅಂದ್ಕೊಂಡ್ವಿ, ಆದರೆ ಅದಕ್ಕೂ ಮುನ್ನ ನೀವೇ ತಾನೇ ಹೇಳಿರೋದು ಅಂತ ಹೇಳಿ ಅಮ್ಮು ಮೀನಾ ಕೇಳಿದಾಗ, ಹೌದು ನಾನೇ ಹೇಳಿದ್ದು, ಏನಿವಾಗ ಅಂತ ಪ್ರಿಯಾ ಕೇಳಿದ್ದಕ್ಕೆ, ಇನ್ನು ಮುಂದೆ ನಮ್ಮ ವಿಷಯಕ್ಕೆ ತಂಟೆಗೆ ಬಂದರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ, ನಾವು ಏನು ಅಂದ್ಕೊಂಡಿದ್ರ ನೀವು ನಿಮ್ಮದೇ ಆಟ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರ, ನಮ್ಮ ವಿಷಯನ ನಮಗೆ ಹೇಳೋಕೆ ತುಂಬ ಚೆನ್ನಾಗುತ್ತದೆ, ಅದನ್ನು ಬಿಟ್ಟು ನೀವು ಮೇಲೆ ಹೋಗಬೇಕು ಮಾವನ ದೃಷ್ಟಿಲಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಮೆಟ್ಲು ಮಾಡಿಕೊಂಡ್ರೆ ಪರಿಣಾಮ ಸರಿ ಇರುವುದಿಲ್ಲ ಅಂತ ಹೇಳಿ ಸಖತ್ತಾಗಿ ರಬಲ್ಲಾಗಿ ಟಕ್ಕರ್ ಕೊಟ್ಟು ಬೆಂಡೆತ್ತಿದ್ದಾರೆ ಇಲ್ಲಿ ಮೀನಾ ಮತ್ತು ಅಮ್ಮು ಪ್ರಿಯಾಗೆ. ಹಾಗಿದ್ರೆ ಮುಂದೇನಾಗತ್ತೆ, ಮುಂದಿನ ವಿಷಯ ನೋಡಿ.